ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಶ್ಮೀರದ ವಿಚಾರವನ್ನು ಬಗೆಹರಿಸಿಕೊಡ್ಲಾ, ಮಧ್ಯಸ್ಥಿಕೆ ವಹಿಸ್ಲಾ ಅಂತ ಕೇಳಿದಂಥ ಟ್ರಂಪ್ಗೆ ಈಗ ಟೈಟ್ ಸ್ಲ್ಯಾಪ್. ಕಾಶ್ಮೀರದಲ್ಲಿ ಕಂಡು ಬರ್ತಿತ್ತಲ್ಲ ಹಿಂದೆ, ಅಂಥದ್ದೇ ದೃಶ್ಯ ಈಗ ಅಮೆರಿಕದಲ್ಲಿ ಟ್ರಂಪ್ಗೆ ಶಾಕ್ ಕೊಟ್ಟಿದೆ. ಟ್ರಂಪ್ ಭಾರತವನ್ನು ಟಚ್ ಮಾಡಿ ಭಯಂಕರವಾದ ಹೆಸರು ಮಾಡ್ತೀನಿ ಅಂತ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಯುದ್ಧ ನಿಲ್ಲಿಸ್ದೆ ಅಂತ ಬಾಯಿ ಪಡ್ಕೊಂಡಿದ್ದು ನೋಡಿದ್ವಿ. ಆದರೆ ಟ್ರಂಪ್ಗೆ ಈಗ ಯಾವ ರೀತಿ ಆಘಾತ ಎದುರಾಗಿದೆ ನೋಡಿ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಟ್ರಂಪ್ ಬಂದಾಗನಿಂದ ಇರುವಂಥ ವಿರೋಧ ಅಷ್ಟಿಷ್ಟಲ್ಲ ಅವ್ರ ದೇಶದಲ್ಲಿ. ಬೇರೆಯವ್ರನ್ನ ಕೆಣಕಿ ಮಜಾ ತಗೊಳ್ಳೋದು ಬಿಟ್ಟು ಹಾಕಿ, ಭಾರತಕ್ಕೆ ಗೊತ್ತು ಅಮೆರಿಕವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು. ಮ್ಯೂಚುವಲಿ ನಮಗೆ ಅನುಕೂಲ ಆದ್ರೆ ಮಾತ್ರ ನಿಮಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನೋ ತನಕ ಓಪನ್ ಆಗಿ ಸೆಡ್ ಹೊಡೆದಿದೆ. ವ್ಯಾಪಾರ, ವಹಿವಾಟು, ಟ್ಯಾರಿಫು, ಮತ್ತೊಂದು ಏನೇ ಇರಲಿ WTOದಲ್ಲೂ ಸೆಡ್ ಹೊಡೆದಿದೆ ಅಮೆರಿಕಾಗೆ. ನೋಡಿದ್ದೀವಿ ನಾವು. ಭಾರತ ನೇರವಾಗಿ ಟ್ರಂಪ್ ಮಧ್ಯಸ್ಥಿಕೆ ಇದರಲ್ಲಿ ಇರಲಿಲ್ಲ, ನೆನಪಿರಲಿ. US ಎಲ್ಲಿತ್ತು, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿತ್ತು ಅಂತ ವಿದೇಶಾಂಗ ಸಚಿವರ ಉತ್ತರವೇ ಅವ್ರಿಗೆ ಕಪಾಳ ಮೋಕ್ಷ. ಗೊತ್ತು ನಮ್ಮ ಸವಾಸಕ್ಕೆ ಬಂದಾಗ ಭಾರತ ಹೆಂಗೆ ಉತ್ತರ ಕೊಟ್ಟಿದೆ, ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವ ಅಮೆರಿಕಾಗೆ ಅಂತ. ಈಗ ನೋಡಿ, ಕಾಶ್ಮೀರದ ವಿಷಯ ಬಗೆಹರಿಸ್ಕೊಡ್ಲಾ, ನಾನು ಎಷ್ಟೋ ವರ್ಷಗಳಿಂದ ಬಿದ್ದಿದೆಯಲ್ಲ ಅಂತ ನಾಲಿಗೆ ಚಾಚಿದ ಟ್ರಂಪ್ಗೆ ಈಗ ಲಾಸ್ ಏಂಜಲೀಸ್ನ ಗಲಾಟೆಯನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಯಾವ ರೀತಿ ವಿಶ್ಲೇಷಣೆ ಆಗ್ತಿದೆ ಅಂದರೆ, ಲಾಸ್ ಏಂಜಲೀಸ್ನ ವಲಸಿಗರೇ ವಶಕ್ಕೆ ತಗೊಂಡು ಬಿಟ್ರ, ಇಡೀ ಆ ಲಾಸ್ ಏಂಜಲೀಸ್ ಮೇಲಿನ ಹಿಡಿತವನ್ನೇ ಅಮೆರಿಕ ಕಳ್ಕೊಂಡು ಬಿಟ್ಟಿದೆಯಾ ಅನ್ನೋ ತನಕ ಈಗ ಜೋರಾಗಿರೋದು. ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಧಗಧಗಿಸ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಲ್ಯಾಟಿನೋ ಸಮುದಾಯ, ಮೆಕ್ಸಿಕನ್ ಪ್ರೊಟೆಸ್ಟ್ ನಡೀತಾ ಇರೋದು. ಇದು ಇಲ್ಲೀಗಲ್ ಆಗಿ ಬಂದು ನೆಲೆಸಿದವರು ಒಂದಿಷ್ಟು ಕಡಿಮೆ ಲೇಬಲ್ ಚಾರ್ಜಲ್ಲಿ ಸಿಗ್ತಾರೆ ಅಂತ ಹಂಗಂಗೆ ಎಳ್ಕೊಂಡ್ರು. ಈಗ ಸಮಸ್ಯೆ ಆಗಿಬಿಟ್ಟಿದೆ. ಇಂಡಿಯನ್ಸ್ನೇ ಟಾರ್ಗೆಟ್ ಮಾಡ್ತಿದ್ರು. ಅಲ್ಲಿ ಒಳಗಿರುವಂಥ ಬೇರೆ ವಲಸಿಗರನ್ನ, ಇಲ್ಲೀಗಲ್ ಆಗಿರೋರ್ನೂ ಕೂಡ ನೋಡಿದೆ. ಭಾರತೀಯರ ಮೇಲೆ ನಿಯಮಬದ್ಧವಾಗಿ ಇವ್ರು ಹಾಕಿರೋ ಹುಚ್ಚು ತಿಕ್ಕಲು ನೀತಿಗಳಿಗೂ ಹೊಂದಿಕೊಂಡು ಅಮೆರಿಕಾಗೆ ಲಾಭ ಮಾಡಿಕೊಡ್ತಿರುವಂಥ ಲೀಗಲ್ ಭಾರತೀಯರಿಗೆ ಸಂಕಷ್ಟ ಕೊಟ್ಟು, ವೀಸಾ ಇರಬಹುದು ಮತ್ತು ಟ್ಯಾಕ್ಸ್, ದುಡ್ಡು ಕಳಿಸೋಕೆ ಟ್ಯಾಕ್ಸು, ಮತ್ತೊಂದಕ್ಕೆ ಟ್ಯಾಕ್ಸು ಅಂದ್ಕೊಂಡು ಲೀಗಲ್ ಆಗಿ ನೆಲೆಸ್ತಾ ಇರೋರನ್ನ ಕೆಣಕುವಂಥ ಪ್ರಯತ್ನ ಮಾಡಿದಂಥ ಟ್ರಂಪ್ಗೆ ಈಗ ಅರ್ಥ ಆಗಿದೆ ಏನೇನು ಆಗ್ತಿದೆ ತನ್ನ ದೇಶದಲ್ಲಿ ಅಂತ. ಮೆಕ್ಸಿಕನ್ಸು ತಿರುಗಿ ಬಿದ್ದಿದ್ದಾರೆ. ವಲಸಿಗ ನೀತಿಯ ವಿರುದ್ಧ ಭಾರತೀಯರ ಪಾಪ ಏನಾದರೂ ಸಹಿಸಿಕೊಂಡು ಆ ದೇಶಕ್ಕೆ ಕೊಡುಗೆ ಕೊಟ್ಕೊಂಡು ಹೋಗ್ತಿದ್ದಾರೆ. ಆದರೆ ಮೆಕ್ಸಿಕನ್ಸು, ಅದರಲ್ಲೂ ವಿಶೇಷವಾಗಿ ಲ್ಯಾಟಿನೋ ಸಮುದಾಯದ ಜನ ಬೀದಿಗಿಳಿದಿದ್ದಾರೆ. ಹಿಂಸಾತ್ಮಕ ಪ್ರತಿಭಟನೆ. ಯಾವ ರೀತಿ ಅಂದರೆ, ಪೊಲೀಸ್ ವೆಹಿಕಲ್ ಅನ್ನು ಬಿಡ್ತಾ ಇಲ್ಲ, ಅಲ್ಲಿ ಚಿಂದಿ ಉಡಾಯಿಸ್ತಿದ್ದಾರೆ. ಕಾಶ್ಮೀರದ್ದೇನು ಪರಿಹರಿಸ್ಕೊಡ್ದು ಇವರು. ಇಲ್ಲಿ ಕಲ್ಲು ತೂರಾಟ, ಬೆಂಕಿ, ಮತ್ತೊಂದು. ಇಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಈಗ ಬದಲಾದ ಕಾಶ್ಮೀರ ನೋಡ್ತಿದ್ದೀವಿ. ಆದರೆ ಲಾಸ್ ಏಂಜಲೀಸ್ ಇವತ್ತು ಒಂದು ಕಾಲದ ಕಾಶ್ಮೀರದ 10 ಪಟ್ಟು ಹೊತ್ತಿ ಉರಿತಾ ಇದೆ. ಪೊಲೀಸರು ಅಶ್ರುವಾಯು ಗುಂಡುಗಳು, ರಬ್ಬರ್ ಗುಂಡುಗಳು, ಫ್ಲ್ಯಾಶ್ ಬ್ಯಾಗ್ಗಳನ್ನೆಲ್ಲ ಬಳಸಿ ನಿಯಂತ್ರಣ ಮಾಡೋದಕ್ಕೆ ನೋಡ್ತಿದ್ದಾರೆ. ಆದರೆ ನೀವು ಸ್ಪಿಟ್ ಮಾಡಿದ್ರೆ ನಾವು ಹಿಟ್ ಮಾಡ್ತೀವಿ ಅಂತ ಮೊಂಡತನದ ಪರಮಾವಧಿಯನ್ನು ಮೆರೆದಿರುವಂಥ ಟ್ರಂಪ್ ನಿರ್ಧಾರದ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ. ಎಲ್ಲಿ ನೋಡಿದ್ರು ಕಮಲಾ ಹ್ಯಾರಿಸ್ ಇರಬಹುದು, ಅಲ್ಲಿನ ಗವರ್ನರ್, ಲಾಸ್ ಏಂಜಲೀಸ್ನ ಗವರ್ನರೇ ತಿರುಗೇಟ್ಕೊಟ್ಟಿದ್ದಾರೆ. ಗವರ್ನರ್ ಪರ್ಮಿಷನ್ ಇಲ್ಲದೆ ನ್ಯಾಷನಲ್ ಗಾರ್ಡ್ಗಳನ್ನು ನೇಮಕ ಮಾಡಿರೋದು ಇತಿಹಾಸದಲ್ಲಿ ಮೊದಲು. ಅದು ಹೆಂಗೆ ಮಾಡಿದ್ರಿ ಅನ್ನುವಂಥ ಆಕ್ರೋಶ ಇಡೀ ಅಮೆರಿಕದಲ್ಲಿ ಈಗ ಚರ್ಚೆಗೊಳಗಾಗಿದೆ. ಯಾವ ರೀತಿ ಸರ್ವಾಧಿಕಾರದ ಧೋರಣೆ ಮಾಡ್ತಿದ್ದಾರೆ ಅಮೆರಿಕದಲ್ಲಿ, ಯಾವ ರೀತಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಇದ್ದಾರೆ ಟ್ರಂಪ್ ಅಂತ ಆಕ್ರೋಶ ಭರಿತರಾಗಿ ಅಲ್ಲಿನ ಅಧಿಕಾರಿಗಳು, ರಾಜಕಾರಣಿಗಳೇ ಈಗ ಟ್ರಂಪ್ ವಿರುದ್ಧ ಮುಗಿಬೀಳ್ತಾ ಇರೋದು. ಗವರ್ನರ್ ಪತ್ರ ಬರೆದು ಇದನ್ನು ವಾಪಸ್ ತರಿಸ್ಕೊಳ್ಳಿ ನ್ಯಾಷನಲ್ ಗಾರ್ಡ್ಗಳಂತ ಹೇಳಿದ ಮೇಲೂ ಕೂಡ ಟ್ರಂಪ್ ಇಲ್ಲ, ತರಿಸ್ಕೊಳ್ಳಲ್ಲ ಅಂತ ಸೆಡ್ ಹೊಡೆದಿರೋದು. ಯಾವಾಗ ಕೆಳಗಿಳಿತಾರೆ ಟ್ರಂಪ್ ಅಂತ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಕುತ್ತಿಗೆಗೆ ಬರ್ತಾ ಇದೆ ಅಮೆರಿಕದಲ್ಲಿ. ಬರ್ತೀರಾ? ಕಾಶ್ಮೀರ ಬಗೆಹರಿಸೋಕೆ ಬರ್ತೀರಾ? ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಅಮೆರಿಕದಲ್ಲಿ ಈಗ ಟ್ರಂಪ್ ಕುರ್ಚಿ ಶೇಕ್ ಆಗುವಂಥ ದಿನ ದೂರ ಇಲ್ಲ. ಮೊನ್ನೆ ಅಷ್ಟೇ ಎಲನ್ ಮಸ್ಕ್ ಹೇಳಿದ ನೆನಪಿದೆ, ಇಂಪೀಚ್ಮೆಂಟು, ಮತ್ತೊಂದು ಕಡೆ ಹೊಸ ಪಕ್ಷದ ಉಗಮ ಆಗುವಂಥ ಸಮಯ, ಮುಹೂರ್ತ ಎಲ್ಲ ಕೂಡಿ ಬಂದಿದೆ ಅಂತ ಎಲನ್ ಮಸ್ಕ್ ಸೆಡ್ ಹೊಡೆದು ಓಪನ್ ಆಗಿ ಸಿನಿಮಾ ಸ್ಟೈಲಲ್ಲಿ ಕಿತ್ತಾಡ್ಕೊಂಡ್ರು. ಜುಟ್ಟು ಹಿಡ್ಕೊಂಡು ಕಿತ್ತಾಡೋದೊಂದು ಬಾಕಿ. ಟ್ರಂಪ್ ಮತ್ತು ಎಲನ್ ಮಸ್ಕ್ ಗುಡ್ ಬೈ ಹೇಳಿ ಬಂದಿದ್ದಾಯಿತು. ಅದಾದಮೇಲೆ ಟ್ರಂಪು ಈತನಿಗೆ ಕೊಡ್ತಿರೋ ಸಬ್ಸಿಡಿ ಕಟ್ ಮಾಡಿದ್ರೆ ದೇಶಕ್ಕೆ ಅತಿ ದೊಡ್ಡ ಲಾಭ ಆಗುತ್ತೆ ಅಂತ ಹೇಳಿದ್ದು. ಹುಚ್ಚ, ಆತ ಹುಚ್ಚ, ಈತ ಹುಚ್ಚ ಅಂತ ಕಚ್ಚಾಡ್ಕೊಂಡಿದ್ದು ನೋಡಿದ್ದೀವಿ. ಟ್ರಂಪ್ ವಿರುದ್ಧ ಎಲನ್ ಮಸ್ಕ್ ಈಗ ಸಿಡ್ದೆದ್ದಿರೋದು. ನಾನು ಇಲ್ದಿದ್ರೆ ನೀನೆಲ್ಲಿ ಗೆಲ್ತಿದ್ದೆ, ನಾನು ಅಷ್ಟು ಫಂಡ್ ಮಾಡ್ತಿದ್ರೆ ಅಂತ. ಇಷ್ಟೆಲ್ಲ ನಡೀತಿರೋ ಹೊತ್ತಲ್ಲಿ ಈಗ ಒಂದು ಇಡೀ ಲಾಸ್ ಏಂಜಲೀಸ್
ಕಂಟ್ರೋಲ್ ತಪ್ಪು ಹೋಗಿದೆ. ನಿಜಕ್ಕೂ ಲಿಟ್ರಲಿ ಅಲ್ಲಿ ಅಖಾಡಕ್ಕೆ ಇಳಿದಿರುವಂತಹ ಹೋರಾಟಗಾರರು 3-4 ದಿನ 10 ಹೆದ್ದಾರಿಗಳನ್ನ ಬ್ಲಾಕ್ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ನಡೆಯುತ್ತಲ್ಲ, ನಗರಕ್ಕೆ ನಗರನೇ ವಶಪಡಿಸ್ಕೊಳ್ಳೋದು, ಬಲೂಚಿಗಳ ಹೋರಾಟ ಹಂಗೆ ಕಾಣಿಸ್ತಾ ಇದೆ. ಇಲ್ಲಿ ವಲಸಿಗರು ರೊಚ್ಚಿಗೆದ್ದಿದ್ದಾರೆ. ವಲಸಿಗ ನೀತಿಯ ವಿರುದ್ಧ ಟ್ರಂಪ್ ಆಕ್ರಮಣಕಾರಿ ವಲಸಿಗ ನೀತಿಯನ್ನ ಭಾರತೀಯರು ಸಹಿಸಿಕೊಂಡು ನಿಯಮಬದ್ಧವಾಗಿ ಬದುಕ್ತಾರೆ ಅಂತ ಬೇರೆಯವರು ಅದನ್ನು ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹೆಂಗೆ ತಿರುಗಿ ಬಿದ್ದಿದ್ದಾರೆ ಅಂದ್ರೆ, ಭಾನುವಾರ ಕ್ಲೋಸ್ ಆಗಿದ್ದು 101 ರಸ್ತೆಗಳು. ಇಮ್ಯಾಜಿನ್ ಮಾಡ್ಕೊಳ್ಳಿ, 101 ರಸ್ತೆಗಳನ್ನ ಪ್ರತಿಭಟನಾಕಾರರು ಬಂದ್ ಮಾಡಿದ್ದಾರೆ. ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಕಂಡಲ್ಲಿ ಅಲ್ಲಿ ಕಲ್ಲು ತೂರಾಟ, ಸಿಮೆಂಟ್ ತುಂಡುಗಳು, ಇಟ್ಟಿಗೆಗಳನ್ನು ತಗೊಂಡು ಗ್ಲಾಸು ಕಟ್ಟಡ ಅಂತ ನೋಡದೆ ಹೊಡಿತಿದ್ದಾರೆ. ಯಾವ ರೀತಿ ಪರಿಸ್ಥಿತಿ ಹದಗೆಟ್ಟಿದೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಸಿಡಿದೆದ್ದಿದ್ದಾರೆ ಟ್ರಂಪ್ ವಿರುದ್ಧ. ಅದು ಏನು ಮಾಡ್ತಿದ್ದೀರಿ ಅಂತ. ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ನಲ್ಲಿ 300 ನ್ಯಾಷನಲ್ ಗಾರ್ಡ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನಾಕಾರರು ಶೇಮ್, ಗೋ ಹೋಮ್ ಅಂತ ಬಹಳ ತೀವ್ರವಾಗಿ ಇದನ್ನು ಖಂಡಿಸಿದ್ದಾರೆ. ಮತ್ತೊಂದು ಕಡೆಗೆ 100 ವಲಸಿಗರನ್ನು ಅರೆಸ್ಟ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ಪ್ರತಿಭಟನಾಕಾರರಿಗೆ ಇನ್ನಷ್ಟು ಸಿಟ್ಟು ನೆತ್ತಿಗೇರೋ ರೀತಿಯಲ್ಲಾಗಿರೋದು ನೋಡಿ. ವಿವಿಧ ಅಲ್ಲಿನ ನಾಯಕರುಗಳೇ ಹೇಳ್ತಿರೋದು ಟ್ರಂಪ್ ಕ್ರಮ ದೇಶವನ್ನು ಸರ್ವಾಧಿಕಾರದತ್ತ ಕೊಂಡೊಯ್ಯೋ ಕ್ರಮ ಅಂತ ಹೇಳ್ತಾ ಇರೋದು. ಮಾಜಿ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ವಲಸಿಗರ ಬಂಧನ ಮತ್ತು ನ್ಯಾಷನಲ್ ಗಾರ್ಡ್ ನಿಯೋಜನೆ ಭಯ ಮತ್ತು ವಿಭಜನೆ ಹರಡೋ ಯೋಜನೆ ಅಂತ ವಾಗ್ದಾಳಿ ನಡೆಸಿರೋದು. ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಹಿಂಸೆ ಮುಂದುವರೆದ್ರೆ ಸಕ್ರಿಯ ಕರ್ತವ್ಯದ ಮೆರಿನ್ಸ್ ಅನ್ನು ನಿಯೋಜಿಸಲಾಗುವುದು ಅಂತ ಆತ ಬೆದರಿಕೆ ಹಾಕಿರೋದು. ಈ ರೀತಿ ಎಲ್ಲ ನಡೀತಾ ಇದೆ. ಅಲ್ಲಿ ಟ್ರಂಪ್ ವಿರುದ್ಧ ಆಕ್ರೋಶ ಸಿಡಿದಿದೆ. ಬರೀ ಇಲ್ಲೊಂದು ಲಾಸ್ ಏಂಜಲೀಸ್ ಆಕ್ರೋಶ ಅಂತಲ್ಲ, ಒಂದೊಂದು ದಿನ ಒಂದೊಂದು ನಗರದಲ್ಲಿ ಪ್ರೊಟೆಸ್ಟ್ ಆಗುವ ರೀತಿ ಪರಿಸ್ಥಿತಿ ಹದಗೆಡ್ತಾ ಇದೆ. ಗವರ್ನರು ಟ್ರಂಪ್ ವಿರುದ್ಧ ಸಿಡಿದೆದ್ದಿರೋದನ್ನ, ಲೆಟರ್ ಬರೆದಿರೋದನ್ನ ಕೂಡ ನೋಡಬಹುದು. ಇಷ್ಟೆಲ್ಲ ಆಗ್ತಿರುವಾಗ ಟ್ರಂಪ್ಗೆ ಉಳಿಗಾಲ ಎಷ್ಟು ದಿನ ಅನ್ನುವ ಪ್ರಶ್ನೆ ನೋಡಿ. ಇದರ ನಡುವೆ ಭಾರತದ ಜೊತೆಗೆ ಕೈ ಕುಲುಕಿದ ಎಲನ್ ಮಸ್ಕ್ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಪ್ರಾಜೆಕ್ಟು ಕೊನೆಗೂ ಇಲ್ಲಿ ಮುದ್ರೆ ಬಿದ್ದಿದೆ ಭಾರತದಿಂದ. ಅದು ಸ್ಟಾರ್ಲಿಂಕ್ ಅಂದರೆ ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಷನ್ಗೆ ಕೊನೆಗೂ ಭಾರತ ಒಪ್ಪಿಕೊಂಡಿದೆ. ಎಷ್ಟೋ ವರ್ಷಗಳ ಯೋಜನೆ ಇದು. ಎಲನ್ ಮಸ್ಕ್ ಕನಸು ಕಾಣ್ತಾ ಇದ್ದಿದ್ದು. ಬಟ್ ಭಾರತ ಅವರ ಈ ವೆಹಿಕಲ್ಸ್ಗೆ ಇರಬಹುದು, ಇಂತಹ ಹಲವು ಪ್ರಾಜೆಕ್ಟ್ಗಳಿಗೆ ಅಷ್ಟು ಈಸಿಯಾಗಿ ಬಿಟ್ಟು ಕೊಡ್ತಾ ಇರಲಿಲ್ಲ ಎಲನ್ ಮಸ್ಕ್. ಅದಕ್ಕೆ ಸಿಟ್ಟಿತ್ತು ಭಾರತ ಮೇಲೆ. ಆದರೆ ಈಗ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಭಾರತದಲ್ಲಿ ಶುರುವಾಗುವಂತಹ, ಅಂದರೆ ಇಂಟರ್ನೆಟ್ ಕ್ರಾಂತಿ ಅದು. ಹಳ್ಳಿ ಮೂಲೆಗಳಲ್ಲೂ ಹೈ ಸ್ಪೀಡ್ ಇಂಟರ್ನೆಟ್ಟಿಂದಾಗಿ ದೇಶದ ಚಿತ್ರಣವನ್ನೇ ಬದಲಿಸುವಂಥ ಒಂದು ಮಹಾಕ್ರಾಂತಿಗೆ ಈಗ ಗ್ರೀನ್ ಸಿಗ್ನಲ್ ಬಿದ್ದಿದೆ. ಲೈಸೆನ್ಸ್ ಪ್ರಕ್ರಿಯೆ ಶುರುವಾಗಿದೆ. ಎಲನ್ ಮಸ್ಕ್ ಕಮರ್ಷಿಯಲ್ ಆಪರೇಷನ್ ಭಾರತದಲ್ಲಿ ಲಾಂಚ್ ಮಾಡೋದಕ್ಕೆ ಟೆಲಿಕಾಂ ಇಂಡಸ್ಟ್ರಿ ಓಕೆ ಹೇಳಿರೋದು ಮೊನ್ನೆ ಆಗಿರೋದು ಬೆಳವಣಿಗೆ, ತುಂಬ ಹಿಂದಲ್ಲ. ಒಂದು ಕಡೆ ಅಮೆರಿಕದಲ್ಲಿ ಇಂಥದ್ದೆಲ್ಲ ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲಿ ಎಲನ್ ಮಸ್ಕ್ಗೆ ಭಾರತ ಕೊನೆಗೂ ಏಷ್ಯಾದಲ್ಲಿ ಯಾವಾಗ ಎಂಟ್ರಿ ಕೊಡ್ತೀನಿ ಅಂತ ಹಪ್ಪಿಸ್ತಾ ಇದ್ದ ಎಲನ್ ಮಸ್ಕ್ ಇಲ್ಲಿರುವಂಥ ಅಪಾರವಾದಂಥ ಅವಕಾಶ ಬಳಸ್ಕೊಳ್ಬೇಕು ಅಂತ. ಆದರೆ ಭಾರತ ಅಷ್ಟು ಸುಲಭವಾಗಿ ಆತನನ್ನು ಒಳಗಡೆ ಬಿಟ್ಟಿರಲಿಲ್ಲ. ಈ ಟೈಮಲ್ಲಿ ಬಿಟ್ಟಿರೋದು ಅದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ. ಮೊನ್ನೆ ಎಲನ್ ಮಸ್ಕ್ ತಂದೆ ರಾಮ ಮಂದಿರಕ್ಕೆ ಬಂದಿದ್ದು ಕೂಡ ಚರ್ಚೆ ಆಯಿತು. ಅವರಿಬ್ಬರ ನಡುವೆ ಡಿಫ್ರೆನ್ಸ್ ಇದೆಯಾ, ಮತ್ತೊಂದು ಬೇರೆ. ಬಟ್ ಅಲ್ಲಿಗೆ ಬಂದಿದ್ರ ಸುತ್ತ ಎಲ್ಲ ಚರ್ಚೆ ಆಯಿತು. ಈಗ ಸ್ಟಾರ್ಲಿಂಕ್ ಈ ಕಮರ್ಷಿಯಲ್ ಎಲ್ಲ ಪ್ರಕ್ರಿಯೆಗಳು ಶುರು ಆಗ್ತಾ ಇವೆ. ಹಾಗಾಗಿ ಅಮೇರಿಕ ಪಾಪ ಮಧ್ಯಪ್ರವೇಶ ಮಾಡಿ ನಾನೇನೋ ಮಾಡ್ತೀನಿ ಅಂತ ಬಂದಿದ್ದ ಟ್ರಂಪ್ ಈಗ ಅಮೆರಿಕದಲ್ಲಿಯೇ ಬಿಗ್ ಸೆಟ್ ಬ್ಯಾಕ್ ಅನುಭವಿಸ್ತಾ ಇದ್ದಾರೆ. ನಾಯಕತ್ವವನ್ನು ಒಂದು ದೇಶ ಒಪ್ಪಿಕೊಳ್ಳುವಂತೆ ಆಡಳಿತ ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಅದು ಕೂಡ ಮಗದೊಂದು ಅವಧಿ ಅಂತ ಬಂದಾಗ ಎಷ್ಟು ದೊಡ್ಡ ತೀವ್ರ ವಿರೋಧ ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ವಿವಿಧ ರಾಷ್ಟ್ರಗಳಲ್ಲಿ ನೋಡ್ತಾ ಇದ್ದೀವಿ. ಭಾರತದಲ್ಲೂ ಕೂಡ ಮೋದಿ ಸೋಲಿಸಬೇಕು ಅಂತ ಬಹಳಷ್ಟು ಪ್ರಯತ್ನಗಳಾದವು ವಿದೇಶ ಶಕ್ತಿಗಳನ್ನು ಬಳಸಿ. ಆದರೆ ಅದು ಸಾಧ್ಯವಾಗಿಲ್ಲ. ಹೀಗಿರುವಾಗ ಹೇಗಾದರೂ ಮಾಡಿ ಸರ್ಕಾರ ಡಿಸ್ಟರ್ಬ್ ಮಾಡಬೇಕು. ಇಲ್ಲಿ ಸದೃಢವಾದ ನಾಯಕತ್ವ ಇರಬಾರ್ದು. ಇರೋದಕ್ಕೆ ಭಾರತ ಇಷ್ಟು ಮುಂದೆ ಹೋಗ್ತಿರೋದು ಅಂತ ಕೆರಳಿಸೋಕೆ ನೋಡಿದಂತಹ ಮತ್ತು ಎಲ್ಲ ಹದಗೆಡಿಸೋಕೆ ಪ್ಲಾನ್ ಮಾಡಿದಂತಹ ದೇಶಗಳೇ ಕೊಟ್ಟು ಹೋಗ್ತಾ ಇದ್ದಾವೆ. ಭಾರತಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಭಾರತವನ್ನು ಟಚ್ ಮಾಡಿ ನೀವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಆದರೆ ಈಗ ನಿಮ್ಮ ಕಾಲಬುಡದಲ್ಲಿಯೇ ಪರಿಸ್ಥಿತಿ ಹದಗೆಟ್ಟು ನಿಮ್ಮ ಕುರ್ಚಿ ಅಲುಗಾಡ್ತಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ವಿಷಯ. ಭಾರತೀಯರನ್ನು ಸಿಕ್ಕಾಪಟ್ಟೆ ಕೆಣಕೋಕೆ ನೋಡಿದ್ರು ಟ್ರಂಪ್. ಆದರೆ ಈಗ ಎಷ್ಟು ದಿನ ಇರ್ತಾರೆ ಅನ್ನುವಂಥ ಪ್ರಶ್ನೆಯ ಸುತ್ತ ಈಗ ಚರ್ಚೆ ಜೋರಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.